ಅಗತ್ಯಗಳಿಗಾಗಿ ಇಂದಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಅನಿವಾರ್ಯವಾಗಿದೆ. ಇದು ನಮ್ಮ ದೈನಂದಿನ ಜೀವನದ ಅಗತ್ಯ ವಸ್ತುವಾಗಿ ಮಾರ್ಪಟ್ಟಿದೆ. ಸ್ಮಾರ್ಟ್ಫೋನ್ ಕೇವಲ ಕರೆಗಳನ್ನ ಮಾಡಲು ಬಳಸಲಾಗುವ ಗ್ಯಾಜೆಟ್ ಮಾತ್ರವಲ್ಲದೆ ಬ್ಯಾಂಕಿಂಗ್ನಿಂದ ಪ್ರಾರಂಭಿಸಿ ಅನೇಕ ಕಾರ್ಯಗಳಿಗೆ ಬಳಸಲಾಗುತ್ತೆ. ವೈಯಕ್ತಿಕ ಫೋಟೋಗಳು, ಬ್ಯಾಂಕಿಂಗ್ ವಿವರಗಳು ಮತ್ತು ಇತರ ಹಲವು ವೈಯಕ್ತಿಕ ಡೇಟಾವು ಸ್ಮಾರ್ಟ್ಫೋನಲ್ಲಿ ಇರುತ್ತೆ. ಆದರೆ ಈ ಫೋನ್ ಒಂದಲ್ಲ ಒಂದು ದಿನ ಹಾಳಾಗುವುದು ಖಂಡಿತ. ಆಗ ಫೋನನ್ನು ಸರ್ವಿಸ್ ಸೆಂಟರ್ನಲ್ಲಿ ನೀಡಬೇಕಾಗತ್ತೆ. ಹೀಗೆ ಫೋನ್ ರಿಪೇರಿಗೆ ನೀಡುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಇಲ್ಲವಾದರೆ ನಾವು ತೊಂದರೆಗೆ ಸಿಲುಕಿಕೊಳ್ಳುವುದು ಖಚಿತ. ಜೊತೆಗೆ ಸರ್ವಿಸ್ ಸೆಂಟರ್ಗೆ ಕೊಡುವ ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವೊಂದು ಎಚ್ಚರಿಕೆಯನ್ನ ನಾವು ಪಾಲಿಸಲೇಬೇಕು. ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನ ಹೊಂದಿದ್ರೆ ನೀವು ಮೊದಲು ಅವುಗಳನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಅಪ್ಲಿಕೇಶನ್ಗಳನ್ನ ಡಿಲೀಟ್ ಮಾಡುವ ಮೊದಲು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಅನ್ನ ಬರೆದಿಟ್ಕೊಳ್ಳೋದು ಉತ್ತಮ. ಅಲ್ಲದೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂನಂಥ UPI ಮತ್ತು ಪೇಮೆಂಟ್ ಆ್ಯಪ್ಗಳನ್ನ ಲಾಗೌಟ್ ಮಾಡೋದು ಮರಿಬೇಡಿ. ಸ್ಮಾರ್ಟ್ಫೋನ್ನ ನೋಟ್ ಪ್ಯಾಡ್ನಲ್ಲಿ ಪಾಸ್ವರ್ಡ್ ಮತ್ತು ವೈಯಕ್ತಿಕ ವಿವರಗಳನ್ನ ಬರೆಯುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ಫೋನನ್ನು ಯಾರಿಗಾದರೂ ನೀಡುವಾಗ ನೋಟ್ ಪ್ಯಾಡ್ನಲ್ಲಿ ಇರುವುದನ್ನು ಅಳಿಸಲು ಮರೆಯಬೇಡಿ. ಜೊತೆಗೆ ಅವುಗಳನ್ನ ಬೇಕಾದರೆ ಕ್ಲೌಡ್ ಸ್ಟೋರೇಜ್ ಆನ್ಲೈನ್ನಲ್ಲಿ ಸ್ಟೋರ್ ಮಾಡಿಕೊಳ್ಳಬಹುದು. ಸ್ಮಾರ್ಟ್ಫೋನ್ ಅಂದ ಮೇಲೆ ಸೋಷಿಯಲ್ ಮೀಡಿಯಾದ ವಿವಿಧ ಖಾತೆಗಳನ್ನ ಹೊಂದಿರುವ ಆ್ಯಪ್ಗಳು ಇರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಳಸದವರಿಗಿಲ್ಲ. ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ದುರುಪಯೋಗಪಡಿಸಿಕೊಳ್ಳದಿರಲು ಎಲ್ಲ ಖಾತೆಗಳಿಂದ ಲಾಗೌಟ್ ಮಾಡಿದ ನಂತರವೇ ನೀವು ಫೋನನ್ನು ಸರ್ವಿಸ್ಗೆ ನೀಡಬೇಕು. ಇಲ್ಲವಾದರೆ ಸಾಮಾಜಿಕ ತಾಣದ ಖಾತೆ ನಿಮಗೆ ದೊಡ್ಡ ಸಮಸ್ಯೆಯನ್ನು ತರಬಹುದು. ಹೀಗಾಗಿ ಎಚ್ಚರಿಕೆ ವಹಿಸುವುದು ಅಗತ್ಯ. ಅಷ್ಟೇ ಅಲ್ಲದೆ ಜಿಮೇಲ್ ಖಾತೆಯು ಲಾಗೌಟ್ ಆದ ನಂತರವೇ ಫೋನ್ ಸರ್ವಿಸ್ ಕೇಂದ್ರಕ್ಕೆ ನೀಡಬೇಕು. ಜಿಮೇಲ್ ಖಾತೆಗೆ ಸಂಬಂಧಿಸಿದ ಎಲ್ಲ ವಿವರಗಳಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಅಲ್ಲದೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇತರ ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್, ಇಮೇಲ್, ಕ್ಲೌಡ್ ಸ್ಟೋರೇಜ್ನಂಥ ಆ್ಯಪ್ಗಳಲ್ಲಿ ಲಾಗಿನ್ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇಷ್ಟೆಲ್ಲ ಆದ ಬಳಿಕ ಅತ್ಯಂತ ಪ್ರಮುಖ ಸಂಗತಿ ಅಂದರೆ ಸ್ಮಾರ್ಟ್ಫೋನ್ ಗ್ಯಾಲರಿ. ನಿಮ್ಮ ಫೋನ್ ಗ್ಯಾಲರಿಯಲ್ಲಿ ಯಾವುದೇ ವೈಯಕ್ತಿಕ ಫೋಟೋಗಳಿದ್ರೆ ಅವುಗಳನ್ನ ಡಿಲೀಟ್ ಮಾಡಿ. ಫೋಟೋಗಳು ಬೇಕು ಎಂದಿದ್ರೆ ಅವುಗಳನ್ನ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ಗೆ ವರ್ಗಾಯಿಸಿ, ಇಲ್ಲವೇ ಕ್ಲೌಡ್ ಸ್ಟೋರೇಜ್ನಲ್ಲಿ ಇರಿಸಿಕೊಳ್ಳಿ. ಹಾಗೆ ಮಾಡೋದ್ರಿಂದ ನಿಮ್ಮ ಫೋನ್ ಸ್ಟೋರೇಜ್ನಲ್ಲಿರುವ ಫೋಟೋ, ವಿಡಿಯೋಗಳು ಅನ್ಯರ ಕೈಗೆ ಸಿಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮ ಎಚ್ಚರಿಕೆಯ ನಡೆಗಿಂದ ನಿಮ್ಮ ಖಾಸಗಿತನವೂ ಉಳಿಯುತ್ತೆ. ಹೀಗಾಗಿ ಫೋನನ್ನು ಸರ್ವಿಸ್ ಸೆಂಟರ್ಗೆ ಕೊಡುವ ಮೊದಲು ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಉತ್ತಮ.